ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಆದರ್ಶ ವಿದ್ಯಾಲಯದ ಒಂದು ಮುಖ್ಯ ಅಪ್ಡೇಟ್ ಆಗಿದೆ. ಯಾರೆಲ್ಲ ಅಭ್ಯರ್ಥಿಗಳು ಆದರ್ಶ ವಿದ್ಯಾಲಯ ಕಾಯ್ತಾ ಇದ್ರಿ, ಅದಕ್ಕೆ ಸಂಬಂಧಿಸಿದಂತೆ 2ನೇ ಸುತ್ತಿನ ಸೀಟ್ ಸೆಲೆಕ್ಷನ್ ಅಲಾಟ್ಮೆಂಟ್ ಆಗಿರುವಂಥ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹೋಗಿ ನೋಡ್ಕೊಳ್ಬೋದು. ಇದು ಏನಪ್ಪ ಅಂತಂದರೆ, ಈಗಾಗಲೇ 1ನೇ ಸುತ್ತಿನ ಪಟ್ಟಿ ಬಿಡುಗಡೆಯಾಗಿದೆ. ಅದು ಮುಗಿದ ಮೇಲೆ 2ನೇ ಸುತ್ತಿನ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಿರುವಂಥದ್ದು. ಸೊ ಇದು ಅಪ್ಡೇಟ್ ಆಗಿರುವಂಥದ್ದು. ಇದಕ್ಕೆ ಹೋಗಿ ನೀವು ಏನು ಮಾಡಬೇಕಂತಂದರೆ, ನಿಮ್ಮ ವಿದ್ಯಾರ್ಥಿದು ಮಗುವಿಂದ ನೋಡ್ಕೋಬೇಕಂದ್ರೆ ಇಲ್ಲಿ ನೋಡ್ಬೋದು. ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ಹೋಗಿ ನೀವು ನನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಇರುತ್ತೆ, ಹೋಗಿ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನಿಮ್ಮ ವಿದ್ಯಾರ್ಥಿಗೆ ಇಲ್ಲಿ ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ಹಾಕ್ಬೋದು, ಅಥವಾ ಸ್ಯಾಟ್ಸ್ ನಂಬರನ್ನು ಹಾಕಿ ಇಲ್ಲಿ ಏನು ಮಾಡ್ಬೋದು, ಸಬ್ಮಿಟ್ ಕೊಟ್ಟಾಗ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ಸೊ 2ನೇ ಸುತ್ತಿನ ಕೌನ್ಸಿಲಿಂಗ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅಭ್ಯರ್ಥಿಗಳು ಇಲ್ಲಿ ನೋಡಿ, ಇಲ್ಲಿ ಕೂಡ ನೋಡ್ಬೋದು. ನಾನು ಉದಾಹರಣೆಗೆ ಇಲ್ಲಿ ಬೆಳಗಾವಿ ಜಿಲ್ಲೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಬೆಳಗಾವಿ ಜಿಲ್ಲೆದು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಈ ರೀತಿ ಕೂಡ ನೀವು ಪಬ್ಲಿಕಲ್ಲಿ ನೋಡ್ಕೊಳ್ಬೋದು. ಬೆಳಗಾವಿ ಜಿಲ್ಲೆದು ಪಟ್ಟಿಯನ್ನು ನೋಡ್ಕೊಳ್ಬೋದು. ಇಲ್ಲಪ್ಪ ನಿಮ್ಗೆ ಯಾವ ಜಿಲ್ಲೆದು ಬೇಕು ಹೇಳಿ. ಓಕೆ, ಇಲ್ಲಿ ನೋಡಿ ಬಾಗಲಕೋಟೆ ಜಿಲ್ಲೆ. ಓಕೆ, ಸೊ ನೆಕ್ಸ್ಟು ಬಾಗಲಕೋಟೆ ಜಿಲ್ಲೆ ಉದಾಹರಣೆ ತೋರಿಸ್ತಾ ಇದ್ದೀನಿ. ನಿಮಗೆ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆದು ಮಾತ್ರ ಉದಾಹರಣೆ ತೋರಿಸ್ತೀನಿ. ನೀವು ಹೋಗಿ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಪಟ್ಟಿಯನ್ನು ಕೂಡ ಚೆಕ್ ಮಾಡ್ಕೋಬೋದು. ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಆಮೇಲೆ ಯಾರೆಲ್ಲ ಅಭ್ಯರ್ಥಿಗಳಿಗೆ ಈ ಒಂದು 2ನೇ ಸುತ್ತಿನ ಪಟ್ಟಿಯ ರಿಸಲ್ಟ್ ಅಪ್ಡೇಟ್ ಆಗಿದೆ, ನಿಮಗೆಲ್ಲರೂ ಕಂಗ್ರ್ಯಾಚುಲೇಷನ್ಸ್. ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ಗಳು ಹೇಳ್ತೇನೆ. ಮತ್ತು ಸೀಟ್ ಸಿಗದೇ ಇರೋರು ಇನ್ನೊಂದು ಪಟ್ಟಿನ ಬಿಡುಗಡೆ ಮಾಡ್ಬೋದು, 3ನೇ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ಬೋದು. ಆದರೆ ಇದು ಮುಗಿಬೇಕು, ಈ ಅಡ್ಮಿಷನ್ ಪ್ರಕ್ರಿಯೆ ಮುಗಿದ ತನಕ ಕಾಯಬೇಕಾಗುತ್ತೆ 3ನೇ ಪಟ್ಟಿ ಬೇಕಂತಂದರೆ. ಆದರೆ ಈಗಾಗಲೇ 2ನೇ ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಒಂದು ಅಭ್ಯರ್ಥಿಗಳದ್ದು ಹೋಗಿ ಪಟ್ಟಿಗಳನ್ನು ನೋಡ್ಕೊಳ್ರಿ.